ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉದ್ಘಾಟನೆಗೂ ಮುನ್ನವೇ ಬಿರುಕು ಬಿಟ್ಟಿದೆ ರೈತರ ಗೋದಾಮು. ಅಂದಾಜು 25 ಲಕ್ಷ ರೂಪಾಯಿಗಳಲ್ಲಿ ಕಾಮಗಾರಿ ನಡೆದಿತ್ತು. ಆದರೆ ಉದ್ಘಾಟನೆ ಮಾಡಬೇಕು ಅನ್ನುವ ಮುನ್ನವೇ ಈ ಒಂದು ರೈತರ ಗೋದಾಮು ಬಿರುಕು ಬಿಟ್ಟಿರುವಂಥದ್ದು. ಒಳಗಡೆ ಪ್ರವೇಶವಾದರೆ ಸಾಕು, ಇಲ್ಲಾಗಿರುವಂಥ ಕಳಪೆ ಕಾಮಗಾರಿಯ ದರ್ಶನ ಸ್ಪಷ್ಟವಾಗಿ ಆಗ್ತಾ ಇದೆ. ಜನರ ತೆರಿಗೆ ಹಣವನ್ನ KRIDL ಅಧಿಕಾರಿಗಳು ಲೂಟಿ ಮಾಡಿದ್ರ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಗದಗದಲ್ಲಿ ತರಾತುರಿಯಲ್ಲಿ ಗೋದಾಮು ಹಸ್ತಾಂತರಕ್ಕೆ ಸ್ಕೆಚ್ ಹಾಕಲಾಗಿತ್ತ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗುತ್ತೆ. ರೈತರ ಗೋದಾಮಿಗೆ ರಸ್ತೆಯೂ ಇಲ್ಲ, ಗಟ್ಟಿತನವೂ ಇಲ್ಲ. ಕೃಷಿ ಇಲಾಖೆ ಕಣ್ಣಿಗೆ ಮಣ್ಣೆರಚಲು ಅಧಿಕಾರಿಗಳು ಪ್ಲಾನ್ ಮಾಡಿದ್ರ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗುತ್ತೆ. 2023-24ನೇ ಸಾಲಿನ ಅನುದಾನದಲ್ಲಿ ರೈತರ ಗೋದಾಮು ನಿರ್ಮಾಣ ಮಾಡಲಾಗಿತ್ತು. ಒಟ್ಟಾಗೆ 25 ಲಕ್ಷ ಹಣ ವೆಚ್ಚದಲ್ಲಿ ಇದರ ಕಾಮಗಾರಿ ಆಗಿತ್ತು. ಆದರೆ ಒಳಗಡೆ ಹೋಗ್ತಾ ಇದ್ದಂತೆ ಇಲ್ಲಾಗಿರುವಂತಹ ಕಳಪೆ ಕಾಮಗಾರಿಯ ದರ್ಶನವಾಗ್ತಾ ಇದೆ. ಇಲ್ಲಿ ಜನರ ಹಣವನ್ನ ಪಡೆದು KRIDL ನ ಅಧಿಕಾರಿಗಳು ಲೂಟಿ ಮಾಡಿದ್ರ, ಇಲ್ಲಿ ಜನರ ಕಣ್ಣಿಗೆ ಮಣ್ಣೆರಚುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ರ ಅನ್ನುವಂತ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಿದ್ದಾರೆ. ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಎಷ್ಟು ಸುಲಭವಾಗಿ ಗೋಡೆ ಕಿಟ್ಟು ಬರ್ತಾ ಇದೆ ಅಂತ ಹೇಳಿ. ಹಾಗಾಗಿ ಇಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಫಾರೂಕ್ ಮಖಾಂದಾರ್ ನೀಡ್ತಾ ಹೋಗ್ತಾರೆ. ಫಾರೂಕ್, ಇಲ್ಲಿ ಉದ್ಘಾಟನೆಗೂ ಮುನ್ನವೇ ರೈತರ ಗೋದಾಮು ಈ ರೀತಿಯಾಗಿ ಬಿರುಕು ಬಿಟ್ಟಿರೋದನ್ನ ನೋಡಿದ್ರೆ ಸ್ಪಷ್ಟವಾಗಿ ಇಲ್ಲಿ ಕಳಪ ಕಾಮಗಾರಿ ಆಗಿರೋದು ಕಾಣಿಸ್ತಾ ಇದೆ. ಇದರ ಬಗ್ಗೆ ಅಧಿಕಾರಿಗಳೇನು ಹೇಳ್ತಾರೆ? ಸುನಿಧಿ, ಏನು ಗದಗ ನಗರದ APMC ಎದುರುಗಡೆ ಒಂದು ರೈತರ ಬೆಳೆದ ಬೆಳೆ ಹಾಗೂ ಕೃಷಿ ಸಾಮಗ್ರಿಗಳನ್ನ ಸುರಕ್ಷಿತವಾಗಿ ದಾಸ್ತಾನು ಮಾಡ್ಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ವೇರ್ ಹೌಸ್ ಅನ್ನ ನಿರ್ಮಾಣ ಮಾಡ್ತಾರೆ. ಆದ್ರೆ ಆ ವೇರ್ ಹೌಸ್ ಅನ್ನ ನಿರ್ಮಾಣ ಮಾಡಿ ಅಂದ್ರೆ 2023-24ನೇ ಸಾಲಿನ ಏನು ಅನುದಾನದಲ್ಲಿ ಇದು ಗೋಡೌನ್ ನಿರ್ಮಾಣ ಆಗುತ್ತೆ. ಈ ಗೋಡೌನ್ ನಿರ್ಮಾಣ ಆದ್ಮೇಲೆ ಇದರ ಉಸ್ತುವಾರಿ ಕೂಡ KRDL ಸಂಸ್ಥೆ ವಹಿಸ್ಕೊಂಡಿರುತ್ತೆ. ವಹಿಸ್ಕೊಂಡ ನಂತರ ಕೃಷಿ ಇಲಾಖೆಗೆ ಅದನ್ನ ಹಸ್ತಾಂತರಿಸಬೇಕು. ಆದ್ರೆ ಇನ್ನೂ ಕೂಡ ಅದು ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಉದ್ಘಾಟನೆ ಭಾಗ್ಯ ಕಾಣದೆ ಇರೋದ್ಕಿಂತ ಬಿಫೋರೇ ಮೇಲ್ಗಡೆ ಸ್ಲ್ಯಾಬ್ ಇದೆ, ಸ್ಲ್ಯಾಬ್ ಒಂದ್ ಕಡೆ ಪೂರ್ತಿ ವಾಲಿದೆ. ಜೊತೆಗೆ ನಾವು ದೃಶ್ಯಾವಳಿಗಳಲ್ಲಿ ಸಹ ಗಮನಿಸ್ತಾ ಇದೀವಿ ಒಳಗೆ ಬಿರುಕು ಬಿಟ್ಟಿರ್ತಕ್ಕಂಥದ್ದು. ಇವೆಲ್ಲ ನೋಡಿದಾಗ ಆಮೇಲೆ ಇದಕ್ಕೆಲ್ಲ ಹೊರಗಡೆಯಿಂದ ಆಕರ್ಷಣೀಯವಾಗಿ ಕಾಣ್ಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸುಣ್ಣ ಬಣ್ಣ ಬಳಿದು ಒಂದ್ ರೀತಿ ಹೊಳಿಲಿಕ್ಕೆ ಏನು ಸಾಧ್ಯ ಇದೆ ಅಂತ ಒಂದು ಪ್ರಯತ್ನವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಜೊತೆಗೆ ಈ ಕಟ್ಟಡ ಏನಿದೆ ಅವೈಜ್ಞಾನಿಕವಾಗಿ, ಯಾಕಂದ್ರೆ ಅಲ್ಲಿ ಕೃಷಿ ಏನು ಮಾರುಕಟ್ಟೆಗೆ ರೈತರು ತಮ್ಮ ದಾಸ್ತಾನನ್ನು ಸೇಲ್ ಮಾಡಕ್ಕೆ ಬರ್ತಾರೆ. ಅವತ್ತೇನಾದ್ರೂ ಅದು ಅವ್ರಿಗೆ ರೇಟ್ ಸಮಾಧಾನ ಆಗಿಲ್ಲ ಅಂದ್ರೆ ಅವರಲ್ಲಿ ಅದನ್ನ ಶೇಖರಣೆ ಮಾಡ್ಬೇಕು. ಆದ್ರೆ ಇಕ್ಕಟ್ಟಿನಲ್ಲಿ ಅವೈಜ್ಞಾನಿಕವಾಗಿ ಈ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇಕ್ಕಟ್ಟಿನಲ್ಲಿ ಇರೋದ್ರಿಂದ ಅಲ್ಲಿ ಒಳಗಡೆ ಯಾವುದೇ ವಾಹನಗಳು ಹೋಗಲ್ಲ, ಯಾವುದೇ ರೀತಿ ದಾಸ್ತಾನುಗಳನ್ನು ಶೇಖರಣೆ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ನೆಪ ಮಾತ್ರಕ್ಕೆ ಇದನ್ನ ಕಟ್ಟಿ ಅಧಿಕಾರಿಗಳು ಏನಾದ್ರೂ ಸಾರ್ವಜನಿಕರ ಏನು ಟ್ಯಾಕ್ಸ್ ಹಣ ಇದೆ ಅದನ್ನ ಲೂಟಿ ಹೊಡಿಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕಟ್ಟಿದ್ರ ಅಂತಕ್ಕಂಥದ್ದು ಒಂದ್ ಕಡೆ ಸ್ಥಳೀಯವಾಗಿ ಆರೋಪಗಳು ಕೇಳಿ ಬರ್ತಾ ಇದೆ. ಇದೆಲ್ಲ ಕೂಡ KRDL ನ ಅಧಿಕಾರಿಗಳ ಗಮನಕ್ಕೆ ತರಬೇಕು ಅಂತ ಹೇಳಿ ನಾವು ಸಾಕಷ್ಟು ಸಾರಿ ಪ್ರಯತ್ನ ಪಟ್ಟರು ಕೂಡ ಅವರು ಯಾವುದೇ ಫೋನ್ ಕರೆ ಅವ್ರದ್ದು ಯಾವತ್ತೂ ಕೂಡ ಅವರು ಫೋನ್ ಕರೆಯಲ್ಲಿ ಸಿಗಲ್ಲ, ಯಾವಾಗ ನೋಡಿದ್ರು ಸ್ವಿಚ್ ಆಫ್. ಜೊತೆಗೆ ಅವರ ಒಂದು ಏನು ಹೇಳಿಕೆ ಏನಾದ್ರು ಪಡಿಬೇಕು ಅಂತ ಹೇಳಿದ್ರು ಕೂಡ ಅವು ಯಾವ ಕಚೇರಿಯಲ್ಲಿ ಸಿಗದೆ ಇರೋದ್ರಿಂದ ಇದು ಸ್ಥಳೀಯರ ಆರೋಪ ಕೂಡ ಹೌದು. ಯಾಕಂದ್ರೆ KRDL ಇಂದ ಸಾಕಷ್ಟು ಕೆಲಸಗಳಾಗಿರ್ತವೆ. ಆದ್ರೆ ಆ ಅಧಿಕಾರಿಗಳು ಯಾಕೆ ಇನ್ನೂ ಆ ಕೆಲಸಗಳು ಸ್ಥಗಿತಗೊಂಡಿದೆ, ಅದು ಪೂರ್ಣಗೊಂಡಿಲ್ಲ ಅಂತಕ್ಕಂಥ ಒಂದು ಮಾಹಿತಿ ಪಡೆಯಲು ನಾವೇನಾದ್ರೂ KRDL ನ ಕಚೇರಿಗೆ ಹೋದ್ರೆ ಅಲ್ಲಿ ಸರಿಯಾದ ಸಮಯಕ್ಕೆ ಅಧಿಕಾರಿಗಳು ಇರಲ್ಲ, ಆಮೇಲೆ ನಮ್ಗೆ ಸ್ಪಂದಿಸಲ್ಲ. ಜೊತೆಗೆ ಈ ತನಕ ನಮಗೆ ಅಧಿಕಾರಿಗಳೇ ಸಿಕ್ಕಿಲ್ಲ ಅಂತಕ್ಕಂಥ ಒಂದು ಅಧಿಕಾರಿಗಳ ನಡೆಯ ಬಗ್ಗೆ ಸಾರ್ವಜನಿಕ ವಲಯಗಳಲ್ಲಿ ಒಂದ್ ರೀತಿಯ ಅನುಮಾನ ಕೂಡ ವ್ಯಕ್ತವಾಗ್ತಿದೆ. ಸುನಿಧಿ, ಧನ್ಯವಾದಗಳು ಫಾರೂಕ್ ನಿಮ್ಮೆಲ್ಲ ಮಾಹಿತಿಗಾಗಿ.